ಸೊ ಈಗ ಪ್ರಶ್ನೆ ಇದ್ದಿದ್ದು ಎರಡೇ ವಿಚಾರ. ಲೋಕಸಭೆಯಲ್ಲಿ ಪಾಸ್ ಆಗೋದಾದ್ರೆ ರಾಜ್ಯಸಭೆಯಲ್ಲಿ ಕೂಡ ಪಾಸ್ ಆಗತ್ತಾ? ನೆಕ್ಸ್ಟ್ ಯಾವ ರೀತಿ ಪ್ರತಿಪಕ್ಷಗಳು ಪ್ರತಿರೋಧವನ್ನು ತೋರಿಸುತ್ತೆ, ಯಾವ ಕಾರಣಕ್ಕೆ ಅಂತ ಅವ್ರು ಕನ್ವಿನ್ಸ್ ಮಾಡಬೇಕು. ಈಗ ಜನಾಭಿಪ್ರಾಯ ಮೂಡಬೇಕಂದ್ರೂ ಕೂಡ ಕನ್ವಿನ್ಸ್ ಮಾಡಬೇಕು. ಈ 8 ಗಂಟೆಗಳ ಚರ್ಚೆಯಲ್ಲಿ ಅವ್ರು ಏನೇನು ಪಾಯಿಂಟ್ಸ್ ತರ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲ. ನಾವು ಟೆಕ್ನಿಕಲಿ ಹೇಳ್ತಾ ಹೋಗೋದಾದ್ರೆ ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಮೋದಿ ಸರ್ಕಾರ ಬೃಹತ್ ಪ್ಲಾನ್ ಅನ್ನು ಮಾಡಿದೆ. ಅಫ್ಕೋರ್ಸ್ ನಾವೇ ಕೂತ್ಕೊಂಡು ಇಲ್ಲಿ ಲೆಕ್ಕ ಹಾಕ್ಬಿಟ್ಟು ಇಂತಿಂತವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂದಾಗ ಅವ್ರ ಹತ್ರ ಪ್ಲಾನ್ಗಳು ರೆಡಿ ಇರಲ್ವಾ, ಅವ್ರ ಹತ್ರನೂ ಪ್ಲಾನ್ ರೆಡಿ ಇರುತ್ತೆ. ಸೊ ಲೋಕಸಭೆಯಲ್ಲಿ ನಾವು ಆಗ್ಲಿಂದ ಹೇಳ್ತಾ ಇದ್ದ ಹಾಗೆ ಅಂಗೀಕಾರ ಸಿಗೋದು ಸುಲಭ, ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಗೋದು ನಿಶ್ಚಿತ. ಕಳೆದ ವರ್ಷವೇ ಸಂಸತ್ನಲ್ಲಿ ಬಿಲ್ ಮಂಡನೆ ಆಗಿತ್ತು. ಬಟ್ ವಿಪಕ್ಷಗಳ ಆಕ್ಷೇಪದ ಹಿನ್ನೆಲೆಯಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದನ್ನ ಕಳಿಸಲಾಗಿತ್ತು. ಇತ್ತೀಚೆಗಷ್ಟೇ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವರದಿಯನ್ನ ಜೆಪಿಸಿ ಕಮಿಟಿಯವರು ಒಪ್ಪಿಸಿದ್ರು. 95ರ ವಕ್ಫ್ ಬಿಲ್ಗೂ 2024ರ ಬಿಲ್ಗೂ ವ್ಯತ್ಯಾಸಗಳು ಏನ್ ಚೇಂಜಸ್ ಆಗ್ಬಿಡುತ್ತೆ, ಯಾಕೆ ಅಮೆಂಡ್ಮೆಂಟ್ ಬೇಕು, ತಿದ್ದುಪಡಿ ಬೇಕು ಅಂತ ಬಯಸ್ತಾ ಇರೋದು ಮೋದಿ ಸರ್ಕಾರ, ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನು ಕೊಡ್ತೀವಿ, ಹೈಲೈಟ್ಸ್ ಅನ್ನು ಕೊಡ್ತೀವಿ. ಅವರು 44 ಚೇಂಜಸ್ ಅನ್ನ ತಿದ್ದುಪಡಿಯನ್ನು ತರ್ತೀವಿ ಅಂತ ಹೇಳಿದ್ರು. ಆದ್ರೆ ಆ 44ರಲ್ಲಿ ಈ ಅಪೋಸಿಷನ್ ಪಾರ್ಟಿಯವರು ಎಲ್ಲವನ್ನು ಒಪ್ಪಲೇ ಇಲ್ಲ. ಅವ್ರು ಕೆಲವೊಂದಷ್ಟು ಪ್ರಪೋಸಿಷನ್ಸ್ ಅನ್ನ ತಂದ್ರು, ಅದನ್ನು ಒಪ್ಪಲಿಲ್ಲ. ಟೋಟಲ್ ಆಗಿ ಒಂದು 14 ಅಮೆಂಡ್ಮೆಂಟ್ಗಳಿಗೆ ಇಬ್ಬರದು ಒಂದು ಸಹಮತ ಬಂತು ಬಿಟ್ರೆ ಉಳಿದ ಯಾವುದಕ್ಕೂ ಕೂಡ ಅಪೋಸಿಷನ್ ಪಾರ್ಟಿಯವರು ಒಪ್ಪಲೇ ಇಲ್ಲ. ಇದು ವಿರೋಧ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಹಳೆಯದಕ್ಕೂ ಹೊಸದಕ್ಕೂ ಏನು ವ್ಯತ್ಯಾಸ ಇದೆ, ಕೆಲವು ಕೀ ಪಾಯಿಂಟ್ಸ್ ಗಳನ್ನ ನಾವೀಗ ನೋಡ್ಬೋಣ. ಹಳೇದು ಏನಿತ್ತು ಅದನ್ನು ಯಾವ ರೀತಿ ತಿದ್ದುಪಡಿಯನ್ನ ಮಾಡಲಾಗಿದೆ ಅಂತ. ಈಗ ವಕ್ಫ್ ಆಸ್ತಿಗಳ ಸರ್ವೆ ಮತ್ತು ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾನೂನು ಏನು ಹೇಳ್ತಾ ಇತ್ತು, ಸರ್ವೆಯನ್ನ ರಾಜ್ಯ ಸರ್ಕಾರ ನೇಮಿಸಿದ ಸರ್ವೆ ಆಯುಕ್ತರು ನಡೆಸ್ತಾ ಇದ್ರು. ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಕಡಿಮೆ ಇತ್ತು. ಈಗ ಹೊಸ ತಿದ್ದುಪಡಿಯಲ್ಲಿ ಸರ್ವೆಗಳನ್ನು ಡಿಸಿಗಳಿಗೆ ವರ್ಗಾಯಿಸಲಾಗಿದೆ. ಡಿಸಿಗಳ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಕಂದಾಯ ಕಾನೂನುಗಳಿಗೆ ಅನುಗುಣವಾಗಿ ಈ ಸರ್ವೆ ನಡೆಯುತ್ತೆ. ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲಿನ ಹೆಚ್ಚಿನ ನಿಯಂತ್ರಣ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವಕ್ಫ್ ಆಸ್ತಿಗಳ ಸರ್ವೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಹೈಲೈಟ್ ಪಾಯಿಂಟ್ ಇದು. ಎರಡನೇದು ನೋಡಿ, ಇನ್ನೊಂದು ಈ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಸರ್ಕಾರನೇ ಒಬ್ಬ ಅಧಿಕಾರಿ ನೇಮಿಸಿ ಅವ್ರಿಗೆ ಸಂಬಳ ಕೊಡೋ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇತ್ತು. ಬಟ್ ಈಗ ಚೇಂಜಸ್ ಮಾಡ್ಕೊಳ್ಳೋಣ ನಾವು ಅಂತ ಸರ್ಕಾರ ಹೊರಟಿದೆ. ಎರಡನೇದು ವಕ್ಫ್ ಘೋಷಣೆಗೆ ಷರತ್ತುಗಳು ಏನು ಅಂತ. ಹಿಂದಿನ ಕಾನೂನು ಏನು ಹೇಳ್ತಾ ಇತ್ತು, ವಕ್ಫ್ ಘೋಷಣೆಗೆ ಷರತ್ತುಗಳು ಪಾಯಿಂಟ್ ನಂಬರ್ 2. ಹಿಂದಿನ ಕಾನೂನು ಹೇಳ್ತಾ ಇದ್ದಿದ್ದು ವಕ್ಫ್ ಘೋಷಿಸೋಕೆ ಯಾವುದೇ ನಿರ್ದಿಷ್ಟ ಅವಧಿಯ ಷರತ್ತು ಇರಲಿಲ್ಲ. ಯಾರಾದರೂ ಮುಸ್ಲಿಂ ವ್ಯಕ್ತಿ ತಮ್ಮ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಿ ಬಿಡಬಹುದಾಗಿತ್ತು. ಆದರೆ ಹೊಸ ತಿದ್ದುಪಡಿಯ ಪ್ರಕಾರ ಇಸ್ಲಾಂ ಧರ್ಮವನ್ನ ಕನಿಷ್ಠ 5 ವರ್ಷ ಪಾಲಿಸಿದ ವ್ಯಕ್ತಿಯೊಬ್ಬರಿಗೆ ಮಾತ್ರ ವಕ್ಫ್ ಘೋಷಿಸುವ ಅಧಿಕಾರವನ್ನು ಕೊಡಲಾಗಿದೆ. ಇದರಿಂದ ದುರುಪಯೋಗ ತಡೆಗಟ್ಟುವಂತಹ ಉದ್ದೇಶ ಇದೆ. ಇನ್ನು ಮಹಿಳೆಯರಿಗೆ ಆಸ್ತಿ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾನೂನು ಏನು ಹೇಳ್ತಾ ಇತ್ತು, ಮಹಿಳೆಯರಿಗೆ ಹಕ್ಕುಗಳನ್ನು ಸ್ಪಷ್ಟವಾಗಿ ಖಾತ್ರಿಪಡಿಸುವ ನಿರ್ದಿಷ್ಟ ಉಲ್ಲೇಖನೆ ಇರಲಿಲ್ಲ. ಆದರೆ ಹೊಸ ತಿದ್ದುಪಡಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುವ ನಿಬಂಧನೆಯನ್ನು ಸೇರಿಸಲಾಗಿದೆ. ಇದು ಲಿಂಗ ಸಮಾನತೆಯತ್ತ ಒಂದು ಹೆಜ್ಜೆ ಅಂತ ಅವರು ಪರಿಗಣಿಸಿದ್ದಾರೆ. ವಕ್ಫ್ ಮಂಡಳಿಯ ರಚನೆಗೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ನೋಡೋದಾದ್ರೆ ಹಿಂದಿನ ಕಾನೂನು ಹೇಳ್ತಾ ಇದ್ದಿದ್ದು ಕೇಂದ್ರ ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮಹಿಳೆಯರು ಅಥವಾ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸುವ ಕಡ್ಡಾಯ ನಿಯಮ ಇರಲಿಲ್ಲ. ಬಟ್ ಹೊಸ ತಿದ್ದುಪಡಿ ಪ್ರಕಾರ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಕನಿಷ್ಠ 2 ಮಹಿಳೆಯರು 2 ಮುಸ್ಲಿಮೇತರ ಸದಸ್ಯರನ್ನ ನೇಮಿಸೋದು ಕಡ್ಡಾಯ. ನೋಟ್ ದಿಸ್ ಪಾಯಿಂಟ್. ಇದೇ ರೀತಿ ರಾಜ್ಯ ವಕ್ಫ್ ಮಂಡಳಿಗಳಲ್ಲೂ ಕೂಡ ಈ ಬದಲಾವಣೆಯನ್ನ ತರಲಾಗುತ್ತೆ. ಇನ್ನು ಲೆಕ್ಕ ಪರಿಶೋಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾನೂನು ಹೇಳ್ತಾ ಇತ್ತು, ವಕ್ಫ್ ಮಂಡಳಿಗಳ ಖಾತೆಗಳ ಲೆಕ್ಕ ಪರಿಶೋಧನೆಯನ್ನ ಮಂಡಳಿಗೆ ನೇಮಿಸಿದ ಲೆಕ್ಕ ಪರಿಶೋಧಕರು, ಚಾರ್ಟೆಡ್ ಅಕೌಂಟೆಂಟ್ಸ್ ಇವರೆಲ್ಲ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರಕ್ಕೂ ಆಡಿಟ್ ಮಾಡುವಂತಹ ಅವಕಾಶ ಇತ್ತು. ಆದರೆ ಈಗ ಹೊಸ ತಿದ್ದುಪಡಿಯಲ್ಲಿ ರಾಜ್ಯ ಸರ್ಕಾರವು ರಚಿಸುವ ಲೆಕ್ಕ ಪರಿಶೋಧಕರ ಸಮಿತಿಯೇ ಆಡಿಟ್ ಮಾಡಬೇಕು. ಇದರಿಂದ ಸರ್ಕಾರದ ಮೇಲ್ವಿಚಾರಣೆ ಹೆಚ್ಚಾಗುತ್ತೆ ಅಂತ ಹೊಸದಾಗಿ ಸೇರಿಸಿದ್ದಾರೆ. ಹಾಗೆ ಆಸ್ತಿ ನೋಂದಣಿ ಮತ್ತು ಪಾರದರ್ಶಕತೆಗೆ ಸಂಬಂಧಪಟ್ಟಂತೆ ಹಿಂದಿನ ಕಾನೂನು ವಕ್ಫ್ ಆಸ್ತಿಗಳ ನೋಂದಣಿ ಮತ್ತು ವಿವರಗಳ ಸಲ್ಲಿಕೆಗೆ ಕಡ್ಡಾಯ ಸಮಯ ಮಿತಿ ಇರಲಿಲ್ಲ. ಹೊಸ ತಿದ್ದುಪಡಿ ಪ್ರಕಾರ ಎಲ್ಲಾ ವಕ್ಫ್ ಆಸ್ತಿಗಳನ್ನ ಕಾಯ್ದೆಯಡಿ ನೋಂದಾಯಿಸುವುದು ಕಡ್ಡಾಯ. 6 ತಿಂಗಳ ಒಳಗೆ ವಿವರವನ್ನು ಸಲ್ಲಿಸಬೇಕು. ಡಾಕ್ಯುಮೆಂಟ್ ಇದ್ರೆ ಸಲ್ಲಿಸಿ, ನಿಮ್ದು ಅಂತ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಪ್ರತಿ 5 ವರ್ಷಕ್ಕೊಮ್ಮೆ ಸರ್ವೆಯನ್ನು ನಡೆಸಬೇಕು ಅಂತ ಹೊಸ ತಿದ್ದುಪಡಿ ಹೇಳುತ್ತೆ.